ಇದು ಯಾವ ಹಂಚು ಎಲ್ಲಿ ತೊಗೊಂಡ್ರಿ, ಹಾಗೆ ಇದಕ್ಕೆ ಹೆಂಗೆ ಸೀಸನಿಂಗ್ ಮಾಡ್ಬೇಕಂತ ಭಾಳ ಜನ ಕಾಮೆಂಟ್ನು ಮಾಡಿರ್ರಿ, ಹಾಗೆ DM ಮಾಡಿರ್ರಿ. ಈಗ ಹೇಳ್ತೀನಿ ನೋಡ್ರಿ, ಇದು ಕಾಸ್ಟ್ ಐರನ್ ದೋಸೆ ತವ ಅದ ರೀ. ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಸಲ ಚಲೋ ತೊಳ್ಕೊಂಡು ತರ್ತೀನಂತ್ರಿ. ಇದು ಪ್ರೀ ಸೀಸನ್ ಡೇ ಅದ ರೀ, ಆದ್ರೂ ಇನ್ನೊಂದು ಸಲ ಮಾಡಿದ್ರೆ ಮಸ್ತ ತೆಳ್ಳಗೆ ದೋಸೆ ಮಾಡ್ಲಿಕ್ಕೆ ಈಸಿ ಆಗ್ತದ್ರಿ. ಈಗ ತೊಳೆದಾದ್ಮೇಲೆ ಒಂದು ಒಣಗಿದ ಬಟ್ಟಿಲಿಂದ ಒರೆಸ್ತೀನಂತ್ರಿ. ನಾರ್ಮಲ್ ಕಬ್ಬಿಣ ಹಂಚಿರ್ಲಿರಿ ಇಲ್ಲ ಕಡಾಯಿ ಇರ್ಲಿರಿ, ನಾನಾರ ಹಿಂಗೆ ಮಾಡ್ತೀನಿ ರೀ. ಈಗ ಹಂಚು ಒಲಿ ಮೇಲಿಟ್ಟು ಚಲೋ ಬಿಸಿ ಆದ್ಮೇಲೆ ಎಣ್ಣೆ ಒರೆಸ್ತೀನಂತ್ರಿ ಎಲ್ಲ ಕಡೆಗೆ. ಇದ್ರ ಮೇಲೆ ಒಂದೇ ಸಲಕ್ಕೆ ದೋಸೆ ಹಾಕೋದು ಬ್ಯಾಡ್ರಿ. ಒಂದು ವಾರದ ತನಕ ಇದ್ರ ಮೇಲೆ ಚಪಾತಿರ ಮಾಡ್ರಿ, ಇಲ್ಲ ಪರೋಟರ ಮಾಡ್ರಿ, ಇಲ್ಲ ಹೋಳ್ಗೆರ ಮಾಡ್ರಿ. ಒಟ್ಟು ಎಣ್ಣೆ ಹತ್ಕೋತಾ ಇರ್ಬೇಕ್ರಿ ಹಂಚಿಗೆ. ಮತ್ತು ಒಟ್ಟು ಇದಕ್ಕೆ ತೊಳಿಲಕ್ಕೆ ಹೋಗ್ಬೇಡ್ರಿ. ಈ ಹಂಚು ಸ್ವಲ್ಪ ಎಣ್ಣೆ ಕುಡಿಲ್ರಿ. ಮತ್ತು ಅದರ ಚಪಾತಿ ಇಲ್ಲ ಪರೋಟ ಮಾಡಿದ್ಮೇಲೆ ಹಾಗೆ ಇಡಬಾರ್ದ್ರಿ. ಹಂಚಿಗೆ ಒಂದು ಬಟ್ಟಿರ ಇಲ್ಲ ಟಿಶ್ಯೂ ಪೇಪರರ ತಗೊಂಡು ಚಲೋ ಒರೆಸಿ ಇಡಬೇಕಾಗ್ತದ್ರಿ. ಇಲ್ಲ ಅಂದ್ರೆ ನಮ್ಮ ಹಂಚಿಗೆ ಈ ಗತಿ ಬರ್ತದೆ ನೋಡ್ರಿ. ನೋಡ್ಲಾಕ್ನೂ ಆಗಲ್ರಿ, ಮತ್ತು ಹಂಗೆ ದೋಸೆ ಮಾಡ್ಲಾಕ್ನೂ ಆಗಲ್ರಿ. ಒಂದು ವಾರ ಆದ್ಮೇಲೆ ತೆಳ್ಳಂದು ದೋಸೆ ಹಾಕ್ಲಕ್ಕ ನಮ್ಮ ಹಂಚು ರೆಡಿ ರೀ. ಇಲ್ಲಪ್ಪ ನಾವು ಪ್ರತಿ ಸಲ ಹಂಚು ತೊಳೆದೇ ಯೂಸ್ ಮಾಡ್ತೇವಂತಂದ್ರೆ ತೊಳೆದಾದ್ಮೇಲೆ ಎಣ್ಣೆ ಹಚ್ಚಿ ಒರೆಸಿ ಇಡಬೇಕಾಗ್ತದ್ರಿ. ಈ ಕಾಸ್ಟ್ ಐರನ್ ತವದು ನಿಮಗೆ ಲಿಂಕ್ ಬೇಕಂದ್ರೆ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತು